1500 ಜನಕ್ಕಾಗಲೇ ನೀವು ಕನ್ನಡಕನ ವಿತರಣೆ ಮಾಡಿದ್ದೀರಿ, ಕನ್ನಡ ಆಪರೇಷನ್ ಮಾಡಿಸಿದ್ದೀರಿ. ಅದರಲ್ಲೂ ಮತ್ತೊಂದು ಸಂತೋಷ ಕೊಟ್ಟಂಥ ವಿಷಯ ಅಂದರೆ ಜನವರಿ 1ನೇ ತಾರೀಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಜನವರಿ 1ನೇ ತಾರೀಕು ನನಗೂ ಸ್ಪೆಷಲ್ಲು, ಯಾಕಂದರೆ ನಂದು ಹುಟ್ಟಿದ ದಿನ ಅದು. ಅದರಿಂದ 1ನೇ ತಾರೀಕೆ ಅನೇಕ ಸೇವಾ ಕಾರ್ಯಕ್ರಮಗಳು ಮಾಡ್ತೀರಿ. ಮತ್ತೊಂದು ಸಂತೋಷದ ವಿಷಯ ಅಂತ ಹೇಳಬೇಕಾದ್ರೆ 2011-12 ರಾಜ್ಯಪಾಲನಾದಾಗ ದೊಡ್ಡ ಏರಿಯಾ, ಬೆಂಗಳೂರಿಂದ HD ಕೋಟೆ, ಸಂತೇಸರ್ಗುರು, ಚಾಮರಾಜನಗರದ ಅಷ್ಟು ದೊಡ್ಡ ಏರಿಯಾಕ್ಕೆ ನಾನು ಗವರ್ನರ್ ಆಗಿದ್ದೆ. ನಾನು ಒಂದು ಅಂದ್ಕೊಂಡಿದ್ದೆ, ಜಿಲ್ಲಾ ಗವರ್ನರ್ ಆದಾಗ ಗಿಡ ನೆಡುವ ಕಾರ್ಯಕ್ರಮನೇ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನಾನು ಆಸೆ ಪಟ್ಟು ಆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡೆ. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ನನ್ನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವಿಂಕುನ್ ಟ್ಯಾಮ್ ಅವರು, ಚೈನಾದವರು, ಅವರು ಹೇಳಿದರು, ಅನೇಕ ಬಾರಿ ನಮ್ಮ ಕಡೆ ಪ್ರಕೃತಿ ವಿಪಗಳಾಗ್ತವೆ, ಸುನಾಮಿ ಬರ್ತದೆ, ಭೂಕಂಪ ಆಗುತ್ತೆ. ಅದರಿಂದ ಹೆಚ್ಚು ಗಿಡ ನೆಟ್ಟರೆ ಭವಿಷ್ಯ ಇಂಥದಕ್ಕೆಲ್ಲ ಒಂದು ಪರಿಹಾರ ಸಿಗ್ಬೋದು ಅಂತ ನಾನು 10 ಲಕ್ಷ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ನೀವೆಲ್ಲ ಸಹಕಾರ ಕೊಡಬೇಕು ಅಂತ ನಾವೆಲ್ಲರೂ ಒಂದು ದೊಡ್ಡ ಬೋರ್ಡಲ್ಲಿ ನಮ್ಮ ಲೆಕ್ಕದಲ್ಲಿ ಬರೆದ್ವಿ. ನಾವು ಇಷ್ಟು ಮಾಡ್ತೆ. ನಾನು 1 ಲಕ್ಷ ಬರೆದೆ. ಅದೇ ಥರ ಪ್ರತಿ ದೇಶ 206 ದೇಶಗಳಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಇದೆ, ಎಲ್ಲರೂ ಬರೆದ್ವಿ. ಅದು ಆಲ್ಮೋಸ್ಟ್ ನಮಗೊಂದು 6-7 ಕೋಟಿ ಗಿಡ ಆಗುವಷ್ಟು ಹೋಯಿತು. ಅವ್ರು ಹೇಳಿದರು 1 ಕೋಟಿ ಅಂತ ನಾನು ಅಂದ್ಕೊಂಡಿದ್ದೆ. 6 ಕೋಟಿಯಷ್ಟು ಗಿಡ ನೆಡುವ ಕಾರ್ಯಕ್ರಮವನ್ನು ನೀವು ಬರೆದಿದ್ದೀರಿ. ಇಷ್ಟು ಮಾಡಿದರೆ ಬಹುಶಃ ನಮ್ಮ ಭೂಮಿಗೆ ಒಂದು ತನು ಸಿಗ್ತದೆ ಅನ್ನುವ ಮಾತನ್ನು ಅವರು ಹೇಳಿದರು. ಹಾಗೆ ನಾವು ಇಲ್ಲಿ ಬಂದಾಗ ನಂದು 1 ಲಕ್ಷ 4 ಲಕ್ಷ ಆಯಿತು. 3,91,000 ಗಿಡ ಎಲ್ಲ ಲಯನ್ಸ್ ಸಂಸ್ಥೆಯವರ ಸಹಕಾರದಿಂದ ಆಯಿತು. ಅದೇ ರೀತಿ ವಿಶ್ವದಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ವಿ. ಸೌತ್ ಇಂಡಿಯಾಕ್ಕೆ ನಮ್ಮ ವಿಶ್ವದ ಅಧ್ಯಕ್ಷರು ಬಂದಾಗ ಒಂದೇ ದಿವಸದಲ್ಲಿ 40 ಲಕ್ಷ ಗಿಡಗಳನ್ನು ನೆಟ್ಟು ನಾವು ಗಿನ್ನಿಸ್ ದಾಖಲೆಯನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ಎಷ್ಟು ದೊಡ್ಡದಾಗಾಯಿತು ಅಂದರೆ 10 ಕೋಟಿಗೂ ಮೀರಿ ಆ ವರ್ಷದಲ್ಲಿ ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಾವು ಮಾಡಿದ್ವಿ. ಆ ಥರ ನಾವು ನೋಡ್ತಾ ಹೋದರೆ ಈ ಕಣ್ಣಿನ ತಪಾಸಣೆ ಪ್ರಾರಂಭ ಆಗಿದ್ದು 1925ರಲ್ಲಿ. 1917ರಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭ ಆಗಿದ್ದು ನಮ್ಮ ಮೆಲ್ವಿನ್ ಜೋನ್ಸ್ ಅವರು ಪ್ರಾರಂಭ ಮಾಡ್ತಾರೆ. ಮಾಡಿದ ಮೇಲೆ ನಮಗೊಂದು ಅವಕಾಶ 1925ರಲ್ಲಿ ಹೆಲೆನ್ ಕೆಲ್ಲರ್ ಅನ್ನೋ ಒಬ್ಬರು ಕುರುಡು ಮಹಿಳೆ ನಮ್ಮ ಒಂದು ಶಿಕಾಗೋ ಕನ್ವೆನ್ಷನ್ಗೆ ಅಧ್ಯಕ್ಷರಾಗಿ ಬಂದಾಗ ಅವರು ನಮಗೊಂದು ಚಾಲೆಂಜನ್ನು ಹಾಕ್ತಾರೆ. ಯಾಕೆ ನೀವು ಈ ಕಣ್ಣಿನ ದೃಷ್ಟಿದೋಷದ ಬಗ್ಗೆ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಒಂದು ಚಾಲೆಂಜನ್ನು ಹಾಕಿದಾಗ ಅವರನ್ನು ನಾವು ಫಸ್ಟ್ ಒಂದು ವುಮನ್ ಮೆಂಬರ್ 1925ರಲ್ಲಿ ಮಹಿಳೆಯರು ಪ್ರಥಮವಾಗಿ ನಮ್ಮ ಸಂಸ್ಥೆಗೆ ಸೇರಿದಂಥವ್ರು ಇಬ್ಬರು. ಅದರಲ್ಲಿ ಡಾಕ್ಟರ್ ಹೆಲೆನ್ ಕೆಲ್ಲರ್ ಒಬ್ಬರು. ಅವರ ಅವಕಾಶವನ್ನು ಹೇಳಿದಾಗ ನಾವು ಒಂದು ವಿಷನ್ ಪ್ರೋಗ್ರಾಮನ್ನು ನಾವು ಕೈಗೆತ್ಕೊಂಡು 1990ರಲ್ಲಿ ಇಂಟರ್ನ್ಯಾಷನಲ್, ಈ ವಿಶ್ವದಾದ್ಯಂತ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ಅದೇ ಒಂದು ದೊಡ್ಡ ಕೆಲಸವಾಗಿ ಇವತ್ತು ನಾವು ಇಷ್ಟು ಜನ ನೋಡ್ತಾ ಇದ್ದೀವಿ. ಇಷ್ಟು ಜನಕ್ಕೆ ಐ ಸ್ಕ್ರೀನಿಂಗ್ ಆಗ್ತದೆ. ಇವತ್ತೇ ಇವ್ರನ್ನೆಲ್ಲ ಯಾರಿಗೆ ಅಗತ್ಯ ಇದೆಯೋ ಅವ್ರನ್ನ ಕರ್ಕೊಂಡೋಗಿ ಹೊರೆ ತೆಗೆಯುವಂಥ ಕೆಲಸವನ್ನು, ಕಣ್ಣಿನ ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಅಧ್ಯಕ್ಷರು ಹೇಳಿದರು. ಭಾಳ ಸಂತೋಷ ಆಯಿತು. ಹಾಗೆ ನಿಮ್ಮ ಸೇವಾ ಕಾರ್ಯಕ್ರಮಗಳು ನೋಡಿದ್ರೆ ಗಿಡ ನೆಡುವಂಥ ಕಾರ್ಯಕ್ರಮ, ವಾಟರ್ ಫಿಲ್ಟರ್ ಕೊಟ್ಟಿದ್ದೀರಿ, ಲ್ಯಾಪ್ಟಾಪ್ ಕೊಟ್ಟಿದ್ದೀರಿ. ಈ ಲ್ಯಾಪ್ಟಾಪ್ ಕೊಟ್ಟಿದ್ದೀರಿ ಅಂದಾಗ ನನಗೊಂದು ವಿಷಯ ನೆನಪು ಬರ್ತಾ ಒಂದು ಮಾತು ಹೇಳಲೇಬೇಕು ನಿಮಗೆ. ವಿದ್ಯಾರ್ಥಿಗಳಿಗೆ ನೀವೇನಾದರೂ ಸಹಾಯ ಮಾಡಿದಾಗ ಅವ್ರನ್ನ ಅಲ್ಲಿಗೆ ಬಿಟ್ಬಿಡಬೇಡಿ. ಅವರನ್ನು ನಿಮ್ಮ ಕ್ಲಬ್ನ ಜೊತೆಗೆ ಇಟ್ಕೊಳ್ಳಿ. ಅವ್ರನ್ನ ಅವಾಗವಾಗ ಮಾತಾಡಿಸಿ. ಯಾಕೆ ಹೇಳ್ತೀನಿ ಅಂದರೆ ಇವತ್ತೊಬ್ಬರು DIG ಇದ್ದಾರೆ, ಸಾರಾ ಫಾತಿಮಾ ಅಂತ. ಕೇಳಿದ್ದೀರಾ? ಸಾರಾ ಫಾತಿಮಾ ಅಂತ ನಿಮ್ಮ ತುಮಕೂರಲ್ಲಿದ್ದರು. ಸಾರಾ ಫಾತಿಮಾ ನಮ್ಮ ಕೂಸದು, ನಮ್ಮ ಲಯನ್ಸ್ ಸಂಸ್ಥೆಯ ಕೂಸದು, ಲಯನ್ಸ್ ಕ್ಲಬ್ ಆಫ್ ಬನ್ನೂರು. ಈ ಮಗುವ ತಂದೆ ಅವರು ಈ ಗುಜರಿ ವ್ಯಾಪಾರ ಮಾಡ್ತಿರ್ತಾರೆ. ಮಗುವನ್ನು ಶಾಲೆ ಕಳಿಸುವ ಶಕ್ತರ ಇರೋದಿಲ್ಲ. ಅವರಿಗೆ ಲಯನ್ಸ್ ಕ್ಲಬ್ ಬನ್ನೂರು ವಿದ್ಯಾಭ್ಯಾಸವನ್ನು ನೋಡಿಸ್ಕೊಂಡು PUCಯನ್ನು ಮಾಡಿಸಿ, ಅವರ ಡಿಗ್ರಿಯನ್ನು ನೋಡಿಕೊಂಡು ಡಿಗ್ರಿಯಲ್ಲಿ ಅಡ್ಮಿಷನ್ ಮಾಡಿಸಿ, ಅವರ ಡಿಗ್ರಿಯನ್ನು ಓದಿಸಿ, ನಂತರ ಈ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಮಾಡಿ ಅವರು ಒಂದು ದಿವಸ ಪೊಲೀಸ್ ಆಫೀಸರ್ ಆದಾಗ ನೀವು ಪ್ರಥಮವಾಗಿ ಯಾರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀರಿ ಅಂತ ಕೇಳಿದ್ರೆ ನನ್ನ ತಂದೆ ತಾಯಿಗಿಂತ ಮೊದಲಾಗಿ ನಾನು ಲಯನ್ಸ್ ಕ್ಲಬ್ ಬನ್ನೂರಿಗೆ ನನ್ನ ಕೃತಜ್ಞತೆ ಅರ್ಪಿಸ್ತೇನೆ ಅಂತ ಹೇಳಿದ್ರು. ಅವರು ಇವತ್ತು ಪ್ರತಿಯೊಂದು ಹಂತದಲ್ಲೂ ಅವರ ಊರಿನ ಎಷ್ಟೋ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದಾರೆ.
ನನ್ನ ಉದ್ದೇಶ ಇಷ್ಟೇ, ನೀವು ಯಾರಿಗೆ ಸಹಾಯ ಮಾಡ್ತೀರಾ ಆ ಮಕ್ಕಳಲ್ಲಿ ಆ ಸಹನೆಯನ್ನು, ಆ ಒಂದು ವಿಷಯವನ್ನು ತುಂಬಬೇಕು. ಏನಂತ ಹೇಳಿದ್ರೆ, ನೀನು ದೊಡ್ಡವರಾದ್ಮೇಲೆ ನಾವು ಮಾಡಿದ್ದ ಸಹಾಯ ಏನಿದೆ ಅದಕ್ಕೆ 10 ಪಟ್ಟಷ್ಟು ನೀವು ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವವನ್ನು ಅವರಲ್ಲಿ ತುಂಬುವಂಥ ಕೆಲಸವನ್ನು ಇಲ್ಲಿ ಮಾಡಬೇಕು. ಮತ್ತೊಂದು ವಿಷಯ ಹೇಳ್ತೇನೆ. ಒಂದು ಹುಡುಗಿ ಲಕ್ಷ್ಮಿ ಅಂತ ಹೇಳಿ, ಅವರು ಒಂದು ಮನೆ ಕೆಲಸದ ಒಂದು ಹೆಂಗಸಿನ ಮಗಳು. ಅವರ ತಂದೆ ಒಂದು ಕಾಬ್ಲರ್ ಅಂತ ಹೇಳ್ತಾರೆ, ಅಂದರೆ ಚಪ್ಪಲಿ ಹೊಲಿಯುವಂಥವು. ಚೆನ್ನೈನ ಸ್ಟ್ರೀಟ್ನಲ್ಲಿ ಚಪ್ಪಲಿ ಹೊಲಿತಿರ್ತಾರೆ. ಈ ಮಗುವನ್ನು ತಾಯಿ ಹೊಡಿತಾ ಇರ್ತಾಳೆ. ಒಂದು ಲಯನ್ಸ್ ಸಂಸ್ಥೆಯ ಒಂದು ಮೆಂಬರ್ ನೋಡ್ತಾರೆ, ಏನು ಮಾಡ್ತಾ ಇದ್ದೀರಾ, ಯಾಕೆ ಹೊಡಿತಾ ಇದ್ದೀರಾ ಮಗುಗೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಮನೆ ಕೆಲಸಕ್ಕೆ ತಾಯಿ ಜೊತೆ ಹೋಗು ಅಂದರೆ ಅವ್ಳು ಕೇಳ್ತಾ ಇಲ್ಲ, ಶಾಲೆಗೆ ಹೋಗ್ಬೇಕಂತೆ ಅಂತ. ಆ ಮಗುವನ್ನು ಆ ಲಯನ್ಸ್ ಸಂಸ್ಥೆ ಅಧ್ಯಕ್ಷರು ಕರ್ಕೊಂಡೋಗಿ ಆ ಮಗುಗೆ ವಿದ್ಯಾಭ್ಯಾಸ ಕೊಡಿಸ್ತಾರೆ. ಅವ್ರು ಶಿ ಬಿಕಮ್ಸ್ ಎ ಡಾಕ್ಟರ್ ಇನ್ ಗೈನಕಾಲಜಿ. ಅವರನ್ನು ಡಾಕ್ಟರ್ ಆಗೋ ತನಕ ಓದಿಸ್ತಾರೆ. ಆ ಡಾಕ್ಟರ್ ಗೈನಕಾಲಜಿಸ್ಟ್ ಇವತ್ತು ಪ್ರತಿ ವರ್ಷ 10 ಮಕ್ಕಳಿಗೆ ಎಜುಕೇಷನ್ ಕೊಡುವಂಥ ಕೆಲಸವನ್ನು ಚೆನ್ನೈನಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಇಂಥ ಒಂದು ರೂರಲ್ ಕ್ಲಬ್ ಮಾತ್ರ ಅಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಒಂದು ಅಟ್ಯಾಚ್ಮೆಂಟ್ ಇದೆ, ಒಂದು ಬಾಂಧವ್ಯ ಇದೆ, ಮತ್ತು ಇಲ್ಲಿ ಒಂದು ಸಹಾಯ ಮಾಡುವ ಮನಸ್ಥಿತಿ ಇದೆ. ನಾವು ಸಿಟಿಗಳಿಗೆ ಹೋದಾಗ ಇವತ್ತು ಸಿಕ್ತವರು ಹಲೋ ಹೇಳ್ತೀವಿ, ನಾಳೆ ಮರ್ತೋಗ್ತೀವಿ. ಬಟ್ ಹಳ್ಳಿಗಳಲ್ಲಿ ಏನಾಗ್ತದೆ, ಪ್ರತಿಯೊಬ್ಬರ ಮನೆ, ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬರು ಗುರುತಿರೋದ್ರಿಂದ, ಆ ಸ್ನೇಹ ಭಾವ ಬೆಳೆದಿರೋದ್ರಿಂದ ಅನೇಕರಿಗೆ ಒಳ್ಳೆಯದಾಗ್ತಾ ಇದೆ, ಆಗುತ್ತೆ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ.